ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಟಿ ಕೊನೆಯ ವಾರದ ತಯಾರಿಗೋಸ್ಕರ ಮತ್ತೆ ನಿಮ್ಮಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ನೀವು ಕ್ವಶನ್ ಪೇಪರ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹೊರತುಪಡಿಸಿ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ನಾವು ಏನು ಪ್ರಿಪೇರ್ ಮಾಡಿದ್ವಲ್ಲ, GPST ಗಾಗಲಿ ಬೇರೆ ಬೇರೆ ಎಕ್ಸಾಮ್ಗಳಿಗೋಸ್ಕರ ಪ್ರಿಪೇರ್ ಮಾಡಿರುವಂತಹ ಸಮಾಜ ವಿಜ್ಞಾನದ 50 ಪ್ರಶ್ನೆಗಳ ಪ್ಯಾಕೇಜ್ ಅನ್ನ ಈಗ ಕೊಡ್ತಾ ಹೋಗ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಟೆಂಡ್ ಮಾಡಿ ಒಂದ್ ಕಡೆ ಕೀ ಆನ್ಸರ್ಸ್ ನ ಬರಿತಾ ಹೋಗಿ. ಇದು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಈಗ ನಾವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಅದರಲ್ಲಿ ಹೇಳಿಕೆ ಎ, 1760ರಲ್ಲಿ ವಾಂಡಿವಾಶ್ ಕದನ ನಡೆಯಿತು. ಹೇಳಿಕೆ ಬಿ, ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟನು ಪೋರ್ಚುಗೀಸರನ್ನ ಸೋಲಿಸಿದನು. ಹೇಳಿಕೆ ಸಿ ಬಂದ್ಬಿಟ್ಟು, ಮೂರನೇ ಕರ್ನಾಟಿಕ್ ಯುದ್ಧವು ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಮತ್ತು ಸಿ ಸರಿ, ಆಪ್ಷನ್ ಸಿ ಎ ಮತ್ತು ಸಿ ಸರಿ, ಆಪ್ಷನ್ ಡಿ ಎ ಬಿ ಸಿ ಮೂರು ಸರಿ. ನೀವು ಆನ್ಸರ್ನ ಕಾಮೆಂಟ್ ಮಾಡ್ಬೋದು ಅಥವಾ ನೀವು ಒಂದ್ ಕಡೆ ಬರೆದಿಟ್ಕೋಬಹುದು. ಈ ವಿಡಿಯೋ ನಂತರ ಸ್ವಲ್ಪ ಟೈಮ್ ತಗೊಂಡು ನಾನು ಅಂದ್ರೆ ನೀವು ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಅವ್ರು ಆದ ನಂತರ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೀ ಆನ್ಸರ್ಸ್ ನ ಕೊಡ್ತಾ ಹೋಗ್ತೀನಿ. ನೀವು ಅಲ್ಲಿ ನೋಡ್ಕೋಬಹುದು ಆಮೇಲೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ಸಂಸ್ಥಾನ. ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ಸಂಸ್ಥಾನ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಪುನಾ, ಆಪ್ಷನ್ ಡಿ ಬಿರಾರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಡ್ಯಾಶ್. ರೈತವಾರಿ ಪದ್ಧತಿಯನ್ನ ಮೊದಲಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತದಲ್ಲಿ ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ. ಆಪ್ಷನ್ ಎ ಥಾಮಸ್ ಮನ್ರೋ, ಆಪ್ಷನ್ ಬಿ ಅಲೆಕ್ಸಾಂಡರ್ ರೀಡ್, ಆಪ್ಷನ್ ಸಿ RM ಬರ್ಡ್, ಆಪ್ಷನ್ ಡಿ ಜೇಮ್ಸ್ ಥಾಮ್ಸನ್. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಂತಂದ್ರೆ ಆನ್ಸರ್ಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಬಟ್ ಪ್ರಶ್ನೆನ ಸರಿಯಾಗಿ ಓದಲ್ಲ. ಅವಸರ ಮಾಡಿ ಆನ್ಸರ್ನ ಟಿಕ್ ಮಾಡೋ ಪ್ರಯತ್ನ ಮಾಡ್ತೀರಿ. ಸೊ ಒಂದು ಪ್ರಶ್ನೆನ 2 ಸಲ ಓದೋ ಪ್ರಯತ್ನವನ್ನು ಮಾಡಿ. ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಏನ್ ಕೇಳಿದ್ದಾರೆ ಅಂತಂದು. ಸೊ ಅದೊಂದು ಟೆಕ್ನಿಕ್ ನ ಫಾಲೋ ಮಾಡಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಿಗೆ ಸಂಬಂಧಿಸಿದು. ಇವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನ ಪ್ರಾರಂಭಿಸಿದರು. ಹೇಳಿಕೆ ಬಿ, 1881ರಲ್ಲಿ ಕೋಲಾರದ ಚಿನ್ನದ ಗಣಿ ಆರಂಭಿಸಿದರು. ಹೇಳಿಕೆ ಸಿ, ಇವರ ಅವಧಿಯಲ್ಲಿ 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಯಿತು. ಈ ಮೂರು ಹೇಳಿಕೆಗಳು ಸಂಬಂಧಿಸಿದ್ದು ಯಾವ ಒಂದು ಒಡೆಯರಿಗೆ? ಆಪ್ಷನ್ ಎ ರಾಜ ಒಡೆಯರು, ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಸಿ ಚಿಕ್ಕದೇವರಾಜ ಒಡೆಯರು, ಆಪ್ಷನ್ ಡಿ 10ನೇ ಚಾಮರಾಜೇಂದ್ರ ಒಡೆಯರು. ನೆಕ್ಸ್ಟ್ 5ನೇ ಪ್ರಶ್ನೆ, ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದವರು. ನೋಡಿ, ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದವರು. ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ಆತ್ಮರಾಮ್ ಪಾಂಡುರಂಗ, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ಪ್ರಶ್ನೆ, ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಎಂದು ವ್ಯಾಖ್ಯಾನಿಸಿದವರು. ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಎಂದು ವ್ಯಾಖ್ಯಾನಿಸಿದವರು. ಆಪ್ಷನ್ ಎ ಫಿಫ್ನರ್, ಆಪ್ಷನ್ ಬಿ ಲೂಥರ್ ಗುಲಿಕ್, ಆಪ್ಷನ್ ಸಿ FM ಮಾರ್ಕ್ಸ್, ಆಪ್ಷನ್ ಡಿ ವುಡ್ರೋ ವಿಲ್ಸನ್. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ನೀಡಿದ ವಿಧಿ. ಆಪ್ಷನ್ ಎ ವಿಧಿ 312, ಆಪ್ಷನ್ ಬಿ ವಿಧಿ 314, ಆಪ್ಷನ್ ಸಿ ವಿಧಿ 316, ಆಪ್ಷನ್ ಡಿ ವಿಧಿ 315. ನೆಕ್ಸ್ಟ್ 8ನೇ ಪ್ರಶ್ನೆ, RTE ಕಾಯ್ದೆ ಜಾರಿಗೆ ಬಂದ ವರ್ಷ ಡ್ಯಾಶ್. RTE ರೈಟ್ ಟು ಎಜುಕೇಶನ್. ಆಪ್ಷನ್ ಎ 1988, ಆಪ್ಷನ್ ಬಿ 2001, ಆಪ್ಷನ್ ಸಿ 2005, ಆಪ್ಷನ್ ಡಿ 2009. ನೆಕ್ಸ್ಟ್ 9ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ? ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ? ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 16, ಆಪ್ಷನ್ ಸಿ ವಿಧಿ 17,
ಆಪ್ಷನ್ ಡಿ ವಿಧಿ 18. ಏನ್ ಸರ್ ಕ್ವಶನ್ಸ್ ಬಹಳಷ್ಟು ಈಸಿ ಇದೆ ಅಂತ ನಿಮ್ಗೆ ಅನ್ಸ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನು ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಅದೇನೋ ಪಿಕ್ಚರ್ ಅಭಿ ಬಾಕಿ ಐ ಅಂತಾರಲ್ಲ ಆ ರೀತಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಭಾರತದ ಜನಗಣತಿಯು ಪ್ರಪಂಚದ ಶೇಕಡ ಡ್ಯಾಶ್ ರಷ್ಟಿದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಜನಗಣತಿಯು ಪ್ರಪಂಚದ ಶೇಕಡ ಡ್ಯಾಶ್ ರಷ್ಟಿದೆ. ಆಪ್ಷನ್ ಎ 18ರಷ್ಟು, ಆಪ್ಷನ್ ಬಿ 17.50ರಷ್ಟು, ಆಪ್ಷನ್ ಸಿ 17ರಷ್ಟು, ಆಪ್ಷನ್ ಡಿ 16ರಷ್ಟು. ನೆಕ್ಸ್ಟ್ 11ನೇ ಪ್ರಶ್ನೆ. ಭಾರತದ ಅರಣ್ಯ ಪ್ರದೇಶವು ಭಾರತದ ಭೌಗೋಳಿಕ ಕ್ಷೇತ್ರದ ಡ್ಯಾಶ್ ರಷ್ಟಿದೆ. ಆಪ್ಷನ್ ಎ 21.71ರಷ್ಟು, ಆಪ್ಷನ್ ಬಿ 21ರಷ್ಟು, ಆಪ್ಷನ್ ಸಿ 19.20ರಷ್ಟು, ಆಪ್ಷನ್ ಡಿ 20ರಷ್ಟು. ನೆಕ್ಸ್ಟ್ 12ನೇ ಪ್ರಶ್ನೆ. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಭಾರತವು ಉಪ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಭಾರತವು ಉಪ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಇನ್ನು ಹೇಳಿಕೆ ಬಿ. ಈ ಮಾದರಿಯ ವಾಯುಗುಣದಲ್ಲಿ ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬೀಸುತ್ತದೆ. ನೋಡ್ರಿ, ಈ ಮಾದರಿಯ ವಾಯುಗುಣದಲ್ಲಿ ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬೀಸುತ್ತವೆ. ನೆಕ್ಸ್ಟ್ ಹೇಳಿಕೆ ಸಿ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಭಾರತವು ವಾರ್ಷಿಕ ಶೇಕಡ 13ರಷ್ಟು ಮಳೆಯನ್ನು ಪಡೆಯುತ್ತದೆ. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಮತ್ತು ಸಿ ಸರಿ, ಆಪ್ಷನ್ ಸಿ ಎ ಬಿ ಸಿ ಸರಿ, ಆಪ್ಷನ್ ಡಿ ಎ ಮತ್ತು ಸಿ ಸರಿ. ನೆಕ್ಸ್ಟ್ 13ನೇ ಪ್ರಶ್ನೆ. ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು. ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಜಾರ್ಖಂಡ್. ನೆಕ್ಸ್ಟ್ 14ನೇ ಪ್ರಶ್ನೆ. ಹೇಳಿಕೆಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಹೇಳಿಕೆ ಎ. ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ. ಹೇಳಿಕೆ ಬಿ. ಈ ಯೋಜನೆಯು 3402 ಕಿಲೋಮೀಟರ್ ಉದ್ದವಾದ ಕಾಲುವೆ ಜಾಲವನ್ನು ಹೊಂದಿದೆ. ನೆಕ್ಸ್ಟ್ ಹೇಳಿಕೆ ಸಿ. ಈ ಯೋಜನೆಯಿಂದ ದೆಹಲಿ, ಹಿಮಾಚಲ ಪ್ರದೇಶಗಳು ನೀರಾವರಿ ಮತ್ತು ಜಲ ವಿದ್ಯುತ್ ಸೌಲಭ್ಯ ಪಡೆದಿವೆ. ಈ ಹೇಳಿಕೆಗಳು ಸಂಬಂಧಿಸಿದ್ದು ಆಪ್ಷನ್ ಎ ದಾಮೋದರ್ ಯೋಜನೆ, ಆಪ್ಷನ್ ಬಿ ಕೋಸಿ ಯೋಜನೆ, ಆಪ್ಷನ್ ಸಿ ಭಾಕ್ರಾ ನಂಗಲ್ ಯೋಜನೆ, ಆಪ್ಷನ್ ಡಿ ಹಿರಾಕುಡ್ ಯೋಜನೆ. ನೆಕ್ಸ್ಟ್ 15ನೇ ಪ್ರಶ್ನೆ. 1987ರಲ್ಲಿ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪಡೆದ ವಿಜ್ಞಾನಿ. 1987ರಲ್ಲಿ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪಡೆದ ವಿಜ್ಞಾನಿ. ಆಪ್ಷನ್ ಎ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಎ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಬಿ MS ಸ್ವಾಮಿನಾಥನ್, ಆಪ್ಷನ್ ಸಿ ವರ್ಗೀಸ್ ಕುರಿಯನ್, ಆಪ್ಷನ್ ಡಿ ಆರ್ ವೆಂಕಟರಾಮನ್. ನೆಕ್ಸ್ಟ್ ಬಂದ್ಬಿಟ್ಟು 16ನೇ ಪ್ರಶ್ನೆ. ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಡಿಲಲ್ಲಿ ಜನ್ಮ ತಾಳಿದ ನಾಗರಿಕತೆ ಯಾವುದು? ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಡಿಲಲ್ಲಿ ಜನ್ಮ ತಾಳಿದ ನಾಗರಿಕತೆ ಯಾವುದು? ಆಪ್ಷನ್ ಎ ಮೆಸೊಪೊಟೇಮಿಯಾ ನಾಗರಿಕತೆ, ನೆಕ್ಸ್ಟ್ ಆಪ್ಷನ್ ಬಿ ಈಜಿಪ್ಟ್ ನಾಗರಿಕತೆ, ಆಪ್ಷನ್ ಸಿ ಚೀನಾ ನಾಗರಿಕತೆ, ಆಪ್ಷನ್ ಡಿ ಗ್ರೀಕ್ ನಾಗರಿಕತೆ. ನೆಕ್ಸ್ಟ್ 17ನೇ ಪ್ರಶ್ನೆ. ರಾಜ್ಯಶಾಸ್ತ್ರದ ಪಿತಾಮಹ. ರಾಜ್ಯಶಾಸ್ತ್ರದ ಪಿತಾಮಹ. ಆಪ್ಷನ್ ಎ ಕೌಟಿಲ್ಯ, ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ಅರಿಸ್ಟಾಟಲ್, ಆಪ್ಷನ್ ಡಿ ಹೆರೋಡೋಟಸ್. ಈ ಪ್ರಶ್ನೆಗಳನ್ನ ಯಾಕೆ ಕೊಟ್ಟಿದ್ದೀನಿ ಇಷ್ಟು ಸಿಂಪಲ್ ಅಂತಂದ್ರೆ ಅಟ್ಲೀಸ್ಟ್ ಒಂದೊಂದು ಮಾರ್ಕ್ಸ್ ಇನ್ಕ್ರೀಸ್ ಆದಂಗಿಲ್ಲ ನಿಮ್ಗೆ ಎಕ್ಸಾಮ್ ಟೆಸ್ಟ್ ಅಟೆಂಡ್ ಮಾಡೋ ಒಂದು ಹುಮ್ಮಸ್ಸು ಬೆಳಿಲಿ ಅನ್ನೋ ಒಂದು ಕಾರಣಕ್ಕೆ ಮಿಡ್ಲಲ್ಲಿ ಕೆಲವೊಂದು ಸಿಂಪಲ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. 18ನೇ ಪ್ರಶ್ನೆ. 42ನೇ ಸಂವಿಧಾನದ ತಿದ್ದುಪಡಿ ಮೂಲಕ 51A ವಿಧಿಯಡಿ ಮೂಲಭೂತ ಕರ್ತವ್ಯಗಳನ್ನ ಯಾವ ವರ್ಷ ಸೇರಿಸಲಾಯಿತು? ಅದಕ್ಕೆ ಆಪ್ಷನ್ ಎ 1976, ಆಪ್ಷನ್ ಬಿ 1978, ಆಪ್ಷನ್ ಸಿ 1974, ಆಪ್ಷನ್ ಡಿ 1973. ನೆಕ್ಸ್ಟ್ 19ನೇ ಪ್ರಶ್ನೆ. ಕೊಲೆರೆ ಪದದ ಅರ್ಥ. ಆಪ್ಷನ್ ಎ ನಗರ ರಾಜ್ಯ, ಆಪ್ಷನ್ ಬಿ ಕೃಷಿ ಮಾಡು, ಆಪ್ಷನ್ ಸಿ ಕುಟುಂಬ, ಆಪ್ಷನ್ ಡಿ ಸಮಾಜ. ನೆಕ್ಸ್ಟ್ 20ನೇ ಪ್ರಶ್ನೆ. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಭೂಭಾಗದ ಪ್ರಮಾಣ. ಆಪ್ಷನ್ ಎ 510 ದಶಲಕ್ಷ ಚದರ ಕಿಲೋಮೀಟರ್, ಆಪ್ಷನ್ ಬಿ 361 ದಶಲಕ್ಷ ಚದರ ಕಿಲೋಮೀಟರ್, ಆಪ್ಷನ್ ಸಿ 149 ದಶಲಕ್ಷ ಚದರ ಕಿಲೋಮೀಟರ್, ಆಪ್ಷನ್ ಡಿ 70 ದಶಲಕ್ಷ ಚದರ ಕಿಲೋಮೀಟರ್. ನೆಕ್ಸ್ಟ್ 21ನೇ ಪ್ರಶ್ನೆ. ಅಗ್ನಿಶಿಲೆಗೆ ಉದಾಹರಣೆ.
ಆಪ್ಷನ್ ಎ ನೀಸ್, ಆಪ್ಷನ್ ಬಿ ಗ್ರಾಫೈಟ್, ಆಪ್ಷನ್ ಸಿ ಶಿಸ್ಟ್, ಆಪ್ಷನ್ ಡಿ ಡಯೋರೈಟ್. ನೆಕ್ಸ್ಟ್ 22ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಟಲಿ, ಈ ಕಡೆ ಒಂದ್ ಕಡೆ ದೇಶಗಳಿದಾವೆ, ಇನ್ನೊಂದು ಕಡೆ ಈ ಜ್ವಾಲಾಮುಖಿಗಳಿದಾವೆ. ನೀವು ಈ ಪ್ರಶ್ನೆನ ನೀವೇ ನೋಡ್ಕೋಬಹುದು. ಒಂದ್ ಕಡೆ ಎ ಇಟಲಿ, ಬಿ ಇಂಡೋನೇಷಿಯಾ, ಸಿ ಸ್ಕಾಟ್ಲೆಂಡ್, ಡಿ ತಾಂಜೇನಿಯಾ. ಈ ಕಡೆ 1 2 3 4 ಅಲ್ಲಿ 1 ಕ್ರಕಟೋವಾ, 2 ಆರ್ಥರ್ ಸೀಟ್, 3 ಗೋರಂಗೋರೋ, ಡಿ ಮೌಂಟ್ ವೆಸುವಿಯಸ್. ಇಲ್ಲಿ ಆಪ್ಷನ್ಸ್ ಇದಾವೆ. ಆಪ್ಷನ್ಸ್ ನೋಡಿ ನೀವು ಕೂಲ್ ಆಗಿ ಒಂದೆರಡು ಸಲ ಈ ಪ್ರಶ್ನೆನ ಓದ್ಕೊಂಡು ನೀವು ಆನ್ಸರ್ ಬರೀರಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಯು ಆಕಾರದ ಕಣಿವೆ, ತೂಗು ಕಣಿವೆ, ಭೂ ಸ್ವರೂಪದ ಕರ್ತೃ ಯಾರು? ಅಂದ್ರೆ ಯು ಆಕಾರದ ಕಣಿವೆ ಆಗಿರ್ಬೋದು, ತೂಗು ಕಣಿವೆ, ಈ ಎರಡು ಭೂ ಸ್ವರೂಪದ ಕರ್ತೃ ಯಾರು? ಆಪ್ಷನ್ ಎ ನದಿ, ಆಪ್ಷನ್ ಬಿ ಅಂತರ್ಜಲ, ಆಪ್ಷನ್ ಸಿ ಹಿಮ ನದಿ, ಆಪ್ಷನ್ ಡಿ ಮಾರುತಗಳು. ನೆಕ್ಸ್ಟ್ 24ನೇ ಪ್ರಶ್ನೆ, ಓಝೋನ್ ಅನಿಲವು ಕಂಡುಬರುವ ವಾಯುಮಂಡಲದ ಪದರು. ಓಝೋನ್ ಅನಿಲವು ಕಂಡುಬರುವ ವಾಯುಮಂಡಲದ ಪದರು. ಆಪ್ಷನ್ ಎ ಪರಿವರ್ತನ ಮಂಡಲ, ಆಪ್ಷನ್ ಬಿ ಸಮೋಷ್ಣ ಮಂಡಲ, ಆಪ್ಷನ್ ಸಿ ಮಧ್ಯಂತರ ಮಂಡಲ, ಆಪ್ಷನ್ ಡಿ ಉಷ್ಣತಾ ಮಂಡಲ. ಇವುಗಳನ್ನ ನೀವು ಇಂಗ್ಲಿಷು ಮತ್ತು ಕನ್ನಡ ಎರಡರಲ್ಲೂ ಓದ್ಕೊಂಡ್ರೆ ಬೆಟರ್. ಒಂದ್ ವೇಳೆ ನೀವು ಕನ್ನಡದಲ್ಲಿ ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗಿರಿ. ಯಾಕಂತಂದ್ರೆ ಇಂಗ್ಲಿಷ್ ಮೀಡಿಯಂ ಪೇಪರ್ ಕೂಡ ಅಲ್ಲಿ ಇರುತ್ತಲ್ವ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇರುತ್ತಲ್ಲ. ಇವಾಗ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಇಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಓದ್ಕೊಂಡ್ರು ಕೂಡ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅಂತ ಹೇಳಿ ಆಪ್ಷನ್ ನ ಇಂಗ್ಲಿಷ್ ಅಲ್ಲಿ ನೋಡಿ ನೀವು ಕರೆಕ್ಟ್ ಆನ್ಸರ್ ಟಿಕ್ ಮಾಡಬಹುದು. ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲಿ ಈ ವರ್ಡ್ಸ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ 25ನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಹೇಳಿಕೆ ಎ, ಕನಿಷ್ಕನು ಸಾಮಾನ್ಯ ಶಕ 78ರಲ್ಲಿ ಶಕವರ್ಷವನ್ನು ಆರಂಭಿಸಿದನು. ನೆಕ್ಸ್ಟ್ ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಅಂತ ವಿದ್ವಾಂಸರು ಇವನ ಕಾಲದಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ ಕನಿಷ್ಕನು 4ನೇ ಬೌದ್ಧ ಸಮ್ಮೇಳನವನ್ನು ಮೊಗ್ಗಲಿಪುತ್ತ ತಿಸ್ಸನ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಸಿದನು. ಇದಕ್ಕೆ ಸರಿಯಾದ ಉತ್ತರಗಳು ಆಪ್ಷನ್ ಎ ಬಿ ಸಿ ಸರಿ, ಆಪ್ಷನ್ ಬಿ ಎ ಬಿ ಸಿ ತಪ್ಪು, ಆಪ್ಷನ್ ಸಿ ಎ ಬಿ ಸರಿ, ಸಿ ತಪ್ಪು, ಆಪ್ಷನ್ ಡಿ ಎ ಸಿ ಸರಿ, ಬಿ ತಪ್ಪು. ನೆಕ್ಸ್ಟ್ 26ನೇ ಪ್ರಶ್ನೆ, ಪಂಚ ಸಿದ್ಧಾಂತಿಕ ಎಂಬ ಖಗೋಳ ಗ್ರಂಥದ ಲೇಖಕರು. ಪಂಚ ಸಿದ್ಧಾಂತಿಕ ಎಂಬ ಖಗೋಳ ಗ್ರಂಥದ ಲೇಖಕರು. ಆಪ್ಷನ್ ಎ ಆರ್ಯಭಟ, ಆಪ್ಷನ್ ಬಿ ವರಾಹಮಿರ, ಆಪ್ಷನ್ ಸಿ ಸುಶ್ರುತ, ಆಪ್ಷನ್ ಡಿ ಭಾಸ್ಕರ. ನೆಕ್ಸ್ಟ್ 27ನೇ ಪ್ರಶ್ನೆ, ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದಾಂಕಿತ ದೊರೆ. ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದಾಂಕಿತ ದೊರೆ. ಆಪ್ಷನ್ ಎ ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಇಮ್ಮಡಿ ಪುಲಿಕೇಶಿ, ಆಪ್ಷನ್ ಡಿ ಚಂದ್ರಗುಪ್ತ. ನೆಕ್ಸ್ಟ್ 28ನೇ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ಏಕಶಿಲಾ ಮಂದಿರ ನಿರ್ಮಿಸಿದ ರಾಷ್ಟ್ರಕೂಟರ ಅರಸ. 28ನೇ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ಏಕಶಿಲಾ ಮಂದಿರ ನಿರ್ಮಿಸಿದ ರಾಷ್ಟ್ರಕೂಟರ ಅರಸ. ಆಪ್ಷನ್ ಎ ಅಮೋಘ ವರ್ಷ, ಆಪ್ಷನ್ ಬಿ 1ನೇ ಕೃಷ್ಣ, ಆಪ್ಷನ್ ಸಿ 3ನೇ ಗೋವಿಂದ, ಆಪ್ಷನ್ ಡಿ ಧ್ರುವ. ನೆಕ್ಸ್ಟ್ 29ನೇ ಪ್ರಶ್ನೆ, ಕಡಿತ ವೇರ್ಗಡೆ ಎಂಬುದು ಕಲ್ಯಾಣ ಚಾಲುಕ್ಯರಲ್ಲಿ. ಆಪ್ಷನ್ ಎ ಕಂದಾಯ ಪದ್ಧತಿ, ಆಪ್ಷನ್ ಬಿ ಜೈನ ಗ್ರಂಥ, ಆಪ್ಷನ್ ಸಿ ಭೂ ಕಂದಾಯ ಅಧಿಕಾರಿ, ಆಪ್ಷನ್ ಡಿ ನಾಡುಗಳು. ನೆಕ್ಸ್ಟ್ 30ನೇ ಪ್ರಶ್ನೆ, ವಿಜ್ಞಾನೇಶ್ವರನು ಬರೆದ ಕಾನೂನು ಗ್ರಂಥ. ಆಪ್ಷನ್ ಎ ಮಿತಾಕ್ಷರ, ಆಪ್ಷನ್ ಬಿ ಧರ್ಮಾಮೃತ, ಆಪ್ಷನ್ ಸಿ ಕವಿರಹಸ್ಯ, ಆಪ್ಷನ್ ಡಿ ನಳಚಂಪು. ನೆಕ್ಸ್ಟ್ 31ನೇ ಪ್ರಶ್ನೆ, ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು? ಆಪ್ಷನ್ ಎ 59ನೇ ತಿದ್ದುಪಡಿ, ಆಪ್ಷನ್ ಬಿ 60ನೇ ತಿದ್ದುಪಡಿ, ಆಪ್ಷನ್ ಸಿ 61ನೇ ತಿದ್ದುಪಡಿ, ಆಪ್ಷನ್ ಡಿ 58ನೇ ತಿದ್ದುಪಡಿ. ನೆಕ್ಸ್ಟ್ 32ನೇ ಪ್ರಶ್ನೆ, ತಾಲೂಕು ಪಂಚಾಯತ್ನ ಸದಸ್ಯರು ಆಪ್ಷನ್ ಎ ಪ್ರತಿ 1000 ಮತದಾರರಿಗೆ ಒಬ್ಬರು, ಬಿ 5000 ಮತದಾರರಿಗೆ ಒಬ್ಬರು, ಸಿ 10,000 ಮತದಾರರಿಗೆ ಒಬ್ಬರು, ಡಿ 15,000 ಮತದಾರರಿಗೆ ಒಬ್ಬರು. ಇದು ಅಪ್ಡೇಟೆಡ್ ಬುಕ್ ಅಲ್ಲಿ ನೀವು ಈ ಕ್ವಶನ್ ನೋಡ್ಬೇಕಾಗತ್ತೆ, ಅಂದ್ರೆ ಈ ಡಾಟಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಓಲ್ಡ್ ಬುಕ್ ಅಲ್ಲಿ ಬೇರೆ ಕೊಟ್ಟಿದ್ದಾನೆ, ನ್ಯೂ ಬುಕ್ ಅಲ್ಲಿ ಬೇರೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನ್ಯೂ ಬುಕ್ ರೆಫರ್ ಮಾಡೋದು ಬೆಟರ್. ನೆಕ್ಸ್ಟ್ 33ನೇ ಪ್ರಶ್ನೆ, ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ. ಆಪ್ಷನ್ ಎ ಗಲ್ಫ್ ಸ್ಟ್ರೀಮ್ ಪ್ರವಾಹ, ಆಪ್ಷನ್ ಬಿ ಲ್ಯಾಬ್ರಡಾರ್ ಪ್ರವಾಹ, ಆಪ್ಷನ್ ಸಿ ನಾರ್ವೇಜಿಯನ್ ಪ್ರವಾಹ, ಆಪ್ಷನ್ ಡಿ ಕ್ಯಾನರಿ ಪ್ರವಾಹ. ನೆಕ್ಸ್ಟ್
34ನೇ ಪ್ರಶ್ನೆ, ಆಮ್ಲ ಮಳೆಗೆ ಕಾರಣವಾದ ಅಂಶ. ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಡಿ ಕ್ಲೋರಿಕ್ ಆಮ್ಲ, ಆಪ್ಷನ್ ಡಿ ಕ್ಲೋರೋಫ್ಲೋರೋ ಕಾರ್ಬನ್. ನೆಕ್ಸ್ಟ್ 35ನೇ ಪ್ರಶ್ನೆ, 1844ರಲ್ಲಿ ಪ್ರಪಂಚದ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದದ್ದು. ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಂಗ್ಲೆಂಡ್. ನೆಕ್ಸ್ಟ್ 36ನೇ ಪ್ರಶ್ನೆ, ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನ ಸ್ಥಾಪಿಸಿದವರು. ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಶಹಜಹಾನ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಔರಂಗಜೇಬ. ನೆಕ್ಸ್ಟ್ 37ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ. ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಐರ್ಲೆಂಡ್, ಆಪ್ಷನ್ ಡಿ ಜರ್ಮನಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದ ಜಿಲ್ಲೆ. ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ವಿಜಯನಗರ. ನೆಕ್ಸ್ಟ್ 39ನೇ ಪ್ರಶ್ನೆ, ಶಂಕರಾಚಾರ್ಯರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ನೋಡ್ರಿ, ಹೇಳಿಕೆ ಎ ಶಂಕರಾಚಾರ್ಯರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು. ನೆಕ್ಸ್ಟ್ ಹೇಳಿಕೆ ಬಿ, ಭಕ್ತಿ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ನಮ್ಮ ಜೀವಾತ್ಮವನ್ನ ವಿಲೀನಗೊಳಿಸಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಹೇಳಿಕೆ ಸಿ, ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ ಎಂಬ ಗ್ರಂಥಗಳನ್ನ ರಚಿಸಿದ್ರು. ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು. ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಬಿ ಮತ್ತು ಸಿ. ನೆಕ್ಸ್ಟ್, ಈತನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನ ಸೋಲಿಸಿ ಕೊಂಡವೀಡನ್ನ ಗೆದ್ದುಕೊಂಡರು. ನೆಕ್ಸ್ಟ್ ಬಿ, ಕೇರಳವನ್ನು ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸಿದನು. ಈ ಹೇಳಿಕೆಗಳು ಸಂಬಂಧಿಸಿದ್ದು ಯಾರಿಗೆ. ಆಪ್ಷನ್ ಎ ಶ್ರೀಕೃಷ್ಣ ದೇವರಾಯ, ಆಪ್ಷನ್ ಬಿ ಎರಡನೇ ಹರಿಹರ, ಆಪ್ಷನ್ ಸಿ ಎರಡನೇ ದೇವರಾಯ, ಆಪ್ಷನ್ ಡಿ ಅಳಿಯ ರಾಮರಾಯ. ನೆಕ್ಸ್ಟ್ 41ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸದಿರುವ ಸ್ವಾತಂತ್ರ್ಯ ಯಾವುದು. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸದಿರುವ ಸ್ವಾತಂತ್ರ್ಯ ಯಾವುದು. ಆಪ್ಷನ್ ಎ ಆರ್ಥಿಕ ಸ್ವಾತಂತ್ರ್ಯ, ಆಪ್ಷನ್ ಬಿ ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಪ್ಷನ್ ಸಿ ನಂಬಿಕೆ, ಆಪ್ಷನ್ ಡಿ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ. ನೆಕ್ಸ್ಟ್ 42ನೇ ಪ್ರಶ್ನೆ, ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆ ಹೊಂದಿರುವ ವ್ಯಕ್ತಿಯ ವಿರುದ್ಧ ಜಾರಿಗೊಳಿಸುವ ರಿಟ್ ಯಾವುದು. ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆ ಹೊಂದಿರುವ ವ್ಯಕ್ತಿಯ ವಿರುದ್ಧ ಜಾರಿಗೊಳಿಸುವ ರಿಟ್. ಆಪ್ಷನ್ ಎ ಪ್ರತಿಬಂಧಕಾಜ್ಞೆ, ಆಪ್ಷನ್ ಬಿ ಸರ್ಶಿಯೋರರಿ, ಆಪ್ಷನ್ ಸಿ ಕೋ ವಾರಂಟ್, ಆಪ್ಷನ್ ಡಿ ಏಬಿಯಸ್ ಕಾರ್ಪಸ್. ನೆಕ್ಸ್ಟ್ 43ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ. ಆಪ್ಷನ್ ಎ 65.4ರಷ್ಟು, ಆಪ್ಷನ್ ಬಿ 72.3ರಷ್ಟು, ಆಪ್ಷನ್ ಸಿ 75.36ರಷ್ಟು, ಆಪ್ಷನ್ ಡಿ 80.1ರಷ್ಟು. ನೆಕ್ಸ್ಟ್ 44ನೇ ಪ್ರಶ್ನೆ, ಯಾವ ವಿಧಿಯ ಅನ್ವಯ ಭಾರತ ಚುನಾವಣಾ ಆಯೋಗ ರಚನೆಯಾಗಿದೆ. ಆಪ್ಷನ್ ಎ ವಿಧಿ 326, ಆಪ್ಷನ್ ಬಿ ವಿಧಿ 324, ಆಪ್ಷನ್ ಸಿ ವಿಧಿ 320, ಆಪ್ಷನ್ ಡಿ ವಿಧಿ 315. ನೆಕ್ಸ್ಟ್ RBI ರಾಷ್ಟ್ರೀಕರಣಗೊಂಡ ವರ್ಷ ಯಾವಾಗ. ಆಪ್ಷನ್ ಎ 1949, ಆಪ್ಷನ್ ಬಿ 1950, ಆಪ್ಷನ್ ಸಿ 1935, ಆಪ್ಷನ್ ಡಿ 1969. ನೆಕ್ಸ್ಟ್ 45ನೇ ಪ್ರಶ್ನೆ, RBI 46ನೇ ಪ್ರಶ್ನೆ, ಇಲ್ಲಿ ಮೆಥಡಾಲಜಿಗೆ ಬಂದ್ಬಿಟ್ಟು ಆಳಶೋಧನಾ ಪ್ರಶ್ನಾ ಕೌಶಲ್ಯವು ಹೊಂದಿರದ ಘಟಕಾಂಶ. ಆಳಶೋಧನಾ ಪ್ರಶ್ನಾ ಕೌಶಲ್ಯವು ಹೊಂದಿರದ ಘಟಕಾಂಶ. ಆಪ್ಷನ್ ಎ ಪ್ರೇರೇಪಣಾ ತಂತ್ರ, ಆಪ್ಷನ್ ಬಿ ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ಹೆಚ್ಚಿಸುವ ತಂತ್ರ, ಆಪ್ಷನ್ ಸಿ ಪುನರ್ ಕೇಂದ್ರೀಕರಿಸುವಿಕೆ ತಂತ್ರ, ಆಪ್ಷನ್ ಡಿ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ. ನೆಕ್ಸ್ಟ್, ಕ್ರಿಯಾ ಸಂಶೋಧನೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು. ಆಪ್ಷನ್ ಎ JW ಬೆಸ್ಟ್, ಆಪ್ಷನ್ ಬಿ ಕರ್ಟ್ ಲೆವಿನ್, ಆಪ್ಷನ್ ಸಿ ಸ್ಟಿಫೆನ್ ಕೋರಿ, ಆಪ್ಷನ್ ಡಿ ಮೌಲಿ. ನೆಕ್ಸ್ಟ್ 48ನೇ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಎಂದರೆ. ಆಪ್ಷನ್ ಎ ಪಠ್ಯಪುಸ್ತಕ, ಆಪ್ಷನ್ ಬಿ ಕಪ್ಪು ಹಲಗೆ, ಆಪ್ಷನ್ ಸಿ ಭೂಪಟಗಳು, ಆಪ್ಷನ್ ಡಿ ಚಿತ್ರಪಟಗಳು. ನೆಕ್ಸ್ಟ್ 49ನೇ ಪ್ರಶ್ನೆ, ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಮುಖ್ಯ ಉದ್ದೇಶ ಸಮಯ ನಿರ್ವಹಣೆ, ಮನರಂಜನೆ, ಮೌಲ್ಯಮಾಪನ, ವೀಕ್ಷಣೆ. ನೆಕ್ಸ್ಟ್
ಕೊನೆಯ ಪ್ರಶ್ನೆ ಹಾಗೂ 50ನೇ ಪ್ರಶ್ನೆ. ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ. ಆಪ್ಷನ್ ಎ ಪೌರ ಪ್ರಜ್ಞೆ, ಆಪ್ಷನ್ ಬಿ ಸ್ಥಳ ಪ್ರಜ್ಞೆ, ಆಪ್ಷನ್ ಸಿ ಸಮಯ ಪ್ರಜ್ಞೆ, ಆಪ್ಷನ್ ಡಿ ವ್ಯವಹಾರ ಪ್ರಜ್ಞೆ. ಇಷ್ಟು 50 ಪ್ರಶ್ನೆಗಳು. 20 ನಿಮಿಷದಲ್ಲಿ ನೀವು 50 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಕೀ ಆನ್ಸರ್ಸ್ ನೀವು ಒಂದ್ ಕಡೆ ಬರ್ಕೊಳ್ಳಿ. ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಆಮೇಲೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ನಾನು ನಿಮ್ಗೆ ಕೀ ಆನ್ಸರ್ಸ್ ನ ಹಾಕಿರ್ತೀನಿ. ಅಲ್ಲಿ ನೀವು ಎಷ್ಟು ತಗೊಂಡಿದ್ರ ಅಂತ ಹೇಳಿ ಟೆಸ್ಟ್ ಮಾಡ್ಕೊಳ್ಬಹುದು. ಯಾಕಂತಂದ್ರೆ ಇನ್ನೂ ಸಾಕಷ್ಟು ಜನ ನೋಡೋರು ಇರ್ತಾರಲ್ವಾ. ನಾನು ಬಿಫೋರ್ ಹಾಕಿದೀನಿ ಅಂತಂದ್ರೆ ಅಲ್ಲಿ ಅವರು ಇಂಟ್ರೆಸ್ಟ್ ಇಂದ ನೋಡಲ್ಲ, ಕ್ವಶನ್ಸ್ ನ ಅಟೆಂಡ್ ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಎಲ್ಲಾ ಕೀ ಆನ್ಸರ್ಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಓದೋದನ್ನ ಬಿಡಬೇಡಿ. ಈ ಒಂದು ವಾರ ನೀವು ಸ್ಟ್ರಗಲ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಕೋರ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.